ಸರ್ಕಾರಿ ತಾಲೂಕಾ ಆಸ್ಪತ್ರೆ ಔರಾದ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸೋಮಶೇಖರ್ ಸೋಲ್ಪುರಿ ಅವರು ಖಾಸಗಿ ಪ್ರಯಾವಿ ಆಸ್ಪತ್ರೆ ಬೀದರ್ನಲ್ಲಿ ಗರ್ಭಕೋಶ ಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ಅವರ ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯತನದಿಂದ ಮಲ ಹೊರಬರುವ ಕರಳು ಬ್ಲಾಕ್ ಮಾಡಿರುವ ಸಂಬಂಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರದ ಮೂಲಕ ಆಗ್ರಹ ಮಾಡಿದ್ದಾರೆ. ರಾಜ್ಕುಮಾರ್ ತಂದೆ ಕಾಶಿನಾಥ್ ತೂಗಾಂವ್ ಗ್ರಾಮದ ನಿವಾಸಿಯಾಗಿದ್ದು, ಅವರ ಅಕ್ಕಳಾದ ಶ್ವೇತಾ ಗಂಡ ನಾಗೇಶ್ ಯದ್ಲಾಪುರ ಗ್ರಾಮದ ನಿವಾಸಿಯಾಗಿದ್ದು, ಇವರು ಗರ್ಭಕೋಶ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಚಿಕಿತ್ಸೆಗಾಗಿ ದಿನಾಂಕ 24/5/2026ರಂದು ಪ್ರಯಾವಿ ಆಸ್ಪತ್ರೆ ಬೀದರ್ನಲ್ಲಿ ದಾಖಲು ಮಾಡಿದ್ದು, ಅದೇ ದಿನಾಂಕದಂದು ಶಸ್ತ್ರಚಿಕಿತ್ಸೆ ಗರ್ಭಕೋಶ ಮಾಡಿದ್ದು, ಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ತಾಲೂಕಾ ಆಸ್ಪತ್ರೆ ಔರಾದ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸೋಮಶೇಖರ್ ಸೋಲಾಪುರೆ ಇವರು ಒಬ್ಬ ಸರ್ಕಾರಿ ವೈದ್ಯರಾಗಿದ್ದುಕೊಂಡು ಅವರ ನಿರ್ಲಕ್ಷ್ಯತನದಿಂದಾಗಿ ಮಲ ಹೊರಬರುವ ದೊಡ್ಡ ಕರಳು ಬ್ಲಾಕ್ ಮಾಡಿದ್ದು, ಆ ಒಂದು ಕಾರಣಕ್ಕಾಗಿ ತುಂಬಾ ತೊಂದರೆ ಅನುಭವಿಸುವಂತಾಗಿದೆ. ದಿನಾಂಕ 29/5/2026ರವರೆಗೆ ಅದೇ ಆಸ್ಪತ್ರೆಯಲ್ಲಿದ್ದು ಸಾಯಂಕಾಲ 5 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದು, ಪುನಃ 4 ದಿವಸದ ನಂತರ ಪ್ರಯಾವಿ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರೆ ಅಲ್ಲಿ ಚಿಕಿತ್ಸೆ ಮಾಡಿರುವ ವೈದ್ಯರು ಇರಲಿಲ್ಲ. ಸಿಬ್ಬಂದಿಯವರಿಗೆ ಹೇಳಿ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದ್ರು. ಸ್ಕ್ಯಾನ್ ಮಾಡಲಾಗಿ ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಎಂದು ಸುಳ್ಳು ಹೇಳಿ ನಮಗೆ ಅಲ್ಲಿಂದ ಕಳುಹಿಸಿದ್ದಾರೆ. ಇದರಿಂದಾಗಿ ಹೊಟ್ಟೆ ತುಂಬಾ ನೋತಾಯಿತು, ವಾಂತಿ ತುಂಬಾ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಆರೋಗ್ಯ ಆಸ್ಪತ್ರೆಯಲ್ಲಿ ದಿನಾಂಕ 6/6/2026ರಂದು ಭರ್ತಿ ಮಾಡಿದ್ವಿ. ದಿನಾಂಕ 8/6/2026ರಂದು ತಪಾಸಣೆ ಮಾಡಿದಾಗ ಮಲ ಹೊರಬರುವ ದೊಡ್ಡ ಕರಳು ಬ್ಲಾಕ್ ಆಗಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ತಕ್ಷಣವೇ ವೈದ್ಯರಲ್ಲಿ ಚಿಕಿತ್ಸೆ ಮಾಡುವಂತೆ ಮನವಿ ಮಾಡಿಕೊಂಡ್ವಿ, ಬೇಡಿಕೊಂಡ್ವಿ. ಅದರಂತೆ ಆರೋಗ್ಯ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಮಾಡಿರ್ತಾರೆ. ಪ್ರಯಾವಿ ಆಸ್ಪತ್ರೆಯವರು 1.5 ಇಂದ 2 ಲಕ್ಷದವರೆಗೆ ಚಿಕಿತ್ಸೆಯ ನೆಪದಲ್ಲಿ ಹಣ ವಸೂಲಿ ಮಾಡಿದ್ದಾರೆ. ಪರಿಣಾಮ ಇದುವರೆಗೂ ಪೇಷಂಟ್ ಚಿಕಿತ್ಸೆಗೆ 4 ರಿಂದ 5 ಲಕ್ಷ ಹಣ ಖರ್ಚಾಗಿದೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಆಗಿದೆ. ಹಾಗಾಗಿ ಬಡ ಕುಟುಂಬಕ್ಕೆ ಚಿಕಿತ್ಸೆ ವೆಚ್ಚ ಹಿಂದಿರುಗಿಸಿ, ಚಿಕಿತ್ಸೆ ವೆಚ್ಚ ಭರಿಸಿ ಅವರಿಗೆ ನ್ಯಾಯ ಕೊಡಿಸಿ ಹಾಗೂ ಈ ರೀತಿ ಸರ್ಕಾರಿ ಹುದ್ದೆ ಅಂತ ಸರ್ಕಾರಿ ಸಂಬಳ ಪಡೆದು ಜೊತೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಜರಿ ನೆಪದಲ್ಲಿ ಹಣ ವಸೂಲಿಗೆ ಇಳಿದಿರುವ ವೈದ್ಯನ ವಿರುದ್ಧ ಹಾಗೂ ಪ್ರಯಾವಿ ಆಸ್ಪತ್ರೆಯ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದ್ದಾರೆ. ಈ ಸಂಬಂಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಕೇಳಿದರೆ ಹಾರಿಕೆ ಉತ್ತರ ನೀಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕುವುದಾದರೂ ಯಾರು? ಅವರ ತಪ್ಪುಗಳಿಗೆ ಯಾರು ಹೊಣೆ ಎಂದು ಈ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಬೇದರ್ನ ಪ್ರಯಾವಿ ಆಸ್ಪತ್ರೆಯಲ್ಲಿ ಮಗಳ ಗರ್ಭಕೋಶದ ಸರ್ಜರಿ ಮಾಡಿಸಿದ್ವಿ. ಆದರೆ ಡಾಕ್ಟರ್ ನಿರ್ಲಕ್ಷ್ಯತನದಿಂದ ಮಗಳ ಹೊಟ್ಟೆ ನೋವು ಎಂದು ನರಳಾಡಿದ್ಲು. ಸರ್ಜರಿ ಮಾಡಿದ ವೈದ್ಯರಾಗಲಿ, ನರ್ಸ್ಗಳಾಗಲಿ, ಆಡಳಿತ ವ್ಯವಸ್ಥೆಯವರಾಗಲಿ ಕ್ಯಾರೆ ಅಂದಿಲ್ಲ. 2-3 ಬಾರಿ ಹೇಳಿದ್ರು, ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ನಾಮಕೆ ವಾಸ್ತೆ ಗ್ಲೂಕೋಸ್ ಹಚ್ಚಿದ್ರು. ಹೊಟ್ಟೆ ಎಕ್ಸ್ರೇ ತೆಗೆದು ಈ ಎಕ್ಸ್ರೇ ಯಾರಿಗೆ ಬೇಕಾದರೂ ಹೋಗಿ ತೋರಿಸಿ, ನಿಮ್ಮ ಮಗಳು ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಅಂತಾನೆ ಹೇಳ್ತಾರೆ, ನಿಮ್ಮ ಮಗಳು ಕ್ಷೇಮವಾಗಿ ಇದ್ದಾಳೆ ಅಂತಾನೆ ಹೇಳ್ತಾರೆ ವಿನಃ ನಾ ಮಾಡಿದ ಆಪರೇಷನ್ಗೆ ಯಾರೂ ಕೂಡ ಹೆಸರಿಡುವುದಿಲ್ಲ ಅಂತ ಕೊಂಕು ಮಾತುಗಳನ್ನ ವೈದ್ಯ ಆಡಿದ್ದಾನೆ ಎಂದು ಮಗಳ ತಾಯಿ ಗೋಳಾಡಿದ್ದಾಳೆ. ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಬೇಜವಾಬ್ದಾರಿ ಸರ್ಜರಿಯಿಂದಾಗಿ ತಪ್ಪಾಗಿ ಆಪರೇಷನ್ ಮಾಡಿದರ ಪರಿಣಾಮ ನಮ್ಮ ಮಗಳು ಮಲ ಹೊರಬರುವ ಕರಳು ಬ್ಲಾಕ್ ಮಾಡಿ ಅವಳ ಜೀವಕ್ಕೆ ಕುತ್ತು ತರುವ ಪರಿಸ್ಥಿತಿ ಈ ಆಸ್ಪತ್ರೆಯವರು ತಂದೊಡ್ಡಿದ್ದಾರೆ. ಪ್ರಯಾವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಅಂತ ಆರೋಗ್ಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಗೊತ್ತಾಯಿತು ಮಗಳ ಮಲ ಹೊರಬರುವ ಕರಳು ಬ್ಲಾಕ್ ಮಾಡಿದ್ದಾರೆ ಅಂತ. ಇದುವರೆಗೂ ಮಗಳ ಚಿಕಿತ್ಸೆಗಾಗಿ 4 ರಿಂದ 5 ಲಕ್ಷ ಹಣ ಖರ್ಚಾಗಿದೆ. ಅಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಮಗಳು ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾಳೆ. ಸಣ್ಣ ಮಕ್ಕಳಿದ್ದಾರೆ ಅವಳಿಗೆ. ಅವಳ ದೇಖ್ಬಾಲ್, ಮಕ್ಕಳ ದೇಖ್ಬಾಲ್, ಅವಳ ಊಟದ ವ್ಯವಸ್ಥೆ, ಅವಳಿಗೆ ಕೈ ಹಿಡಿದು ನಡೆಸುವುದು ಎಲ್ಲವನ್ನೂ ಕೂಡ ನಾನೇ ಮಾಡ್ತಾ ಇದ್ದೇನೆ. ಮಗಳು ಇವತ್ತು ಜೀವಂತ ಉಳಿದಿದ್ದೇ ದೇವರ ದಯೆ. ಹಾಗಾಗಿ ಸರ್ಜರಿ ನೆಪದಲ್ಲಿ ಸಿಕ್ಕ ಹಂಗೆ ಹಣ ವಸೂಲಿ ಮಾಡ್ತಾ ಇರುವ ಹಾಗೂ ಬೇಜವಾಬ್ದಾರಿತನದ ಚಿಕಿತ್ಸೆ ನೀಡಿದ ಪ್ರಯಾವಿ ಆಸ್ಪತ್ರೆಯ ವಿರುದ್ಧ, ಸರ್ಜರಿ ಮಾಡಿದ ವೈದ್ಯನ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಚಿಕಿತ್ಸೆ ಪಡೆದ ಪೇಷಂಟ್ನ ತಾಯಿ ಈ ಮೂಲಕ ಆಗ್ರಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕಲ್ಯಾಣರಾವ್ ಭೋಸಲೆ ಹಾಗೂ ದಲಿತ ಮುಖಂಡರಾಗಿರುವ ರಾಜ್ಕುಮಾರ್ ತಂದೆ ಕಾಶಿನಾಥ್ ಅವರು ಇದ್ದರು. ಶ್ವೇತಾ ನಾವು ತೂಗಿದಾರ್ರಿ. ಆಕಿ ಕೊಟ್ಟಿನೂರ್ ಗಂಡನ ಮನಿ ಯದ್ಲಾಪುರು. ಅಲ್ಲಿ ಗಂಡ ಅವು ಸರಿಯಾಗಿ ನೋಡ್ಕೊಂಬರ್ಲಕ್ ಇಲ್ಲಿ ತವ್ರ ಮನೆಗೆ ಬಂದ್ ಹೋದೆವು. ಇಲ್ಲಿಂದ ಆಕಿಗೆ ಅದು ಆಪರೇಷನ್ ಪ್ರಾಬ್ಲಮ್ ಅದ ಅಂದ್ರ ಆಪರೇಷನ್ ಮಾಡ್ಲಕ್ಕ ಕರ್ಕೊಂಡ್ ಹೋದೆವು. ಗರ್ಭಕೋಶದ ಆಪರೇಷನ್ ತೆಗಿಯೋ ಟೈಮ್ನಾಗ ಅವ್ರ ಏನಾರ ಅದು ಸಂಡಸ್ ಪೈಪ್ ಯಾಕೆ ಮಾಡ್ಯಾರ. ಮಾಡಿದ ಮರ್ದಿನ ಹೊಟ್ಟಿ ಈ ಕಡೆ ಸೈಡಿಗೆ ನೈಸ್ಲತ್ತ ಸರ್, ಇದು ಈ ಕಡೆ ಹೊಟ್ಟಿ ನಂಗೆ ಒಟ್ಟು ಗಾಳಿ ಬರ್ಲುಂಟದ ಏನಿಲ್ಲ ಅಂದ್ರ ನೋಡಮ್ಮ ನಾ ಆಪರೇಷನ್ ಇಲ್ಲಿ ಮಾಡಿದೆ, ನೀನ್ ಇಲ್ಲಿ ಹೊಟ್ಟಿನ ಇಲ್ಲತ್ರ ಇದಕ್ಕ ನನ್ಗ ಸಂಬಂಧ ಇಲ್ಲ.
ಅಂತ ಹೇಳಿ ಅವ್ರು ಅವತ್ತು ಒಂದ್ ಆಪರೇಷನ್ ಮಾಡಿನ ತಿರ್ಗಿಸಿ ಆಕಿ ಮನಿಗ್ ಬರೋ ಟೈಮಿನಿಗೆ ಒಂದ್ಸಲ ಬಂದ್ ನೋಡಿದ್ರಿ ಬಿ ಅದ್ ಕೇಳಿದ್ರ ಅಷ್ಟೇ ಹೇಳ್ಯಾರ. ಮತ್ತ 2 ದಿನ ಬಾದ್ ಟಾಕಿ ತೆಕ್ಕೊಲಕ್ ಹೋಗ್ಬಂದ್ 2 ದಿನ ಬಾದ್ ಮತ್ತ ಹೋದೆವು. ಹೊಟ್ಟಿ ಉಬ್ಬಿ ತಕ್ಲೀಫಿ ಆಕಿಗೆ ಅಂದ್ರ ಒಟ್ ಭೂಮಿ ಮೇಲೆ ಜಾಗ ಕೊಡಲ್ಲಪ್ಲೆ ಒಟ್ ತಕ್ಲೀಫಿ ಆಕಿನ ಹೊಟ್ಟಿ ಉಬ್ಬಿ ಹಿಂಗ ಆಗೋಯ್ತು. ಔರಾದ ಆಸ್ಪತ್ರೆಗೆ ಹೋಯ್ದ್ರ ಸರ್ಕಾರಿ? ಇಲ್ಲ, ಬೀದರ್ಕ್ ಇಲ್ಲಿ ತಂದಿದೇವ್ರಿ, ಪ್ರೈವೇಟ್ ಹಾಸ್ಪಿಟಲ್ಗೆ ತಂದಿದ್ದೇವ್. ಅಲ್ಲಿ ಆ ಕಡೆ ಎಲ್ಲಿ ಬಿ ಒಯ್ದಿದ್ದಿಲ್ಲ. ಅಲ್ಲಿ ತಂದ್ರ ಅಲ್ಲಿ ಬೇರೆ ದವಾಖಾನಿಗೆ ಹೋಯ್ದ್ರ ಇದನ್ನ ಹಿಡ್ದಿಲ್ಲ, ನಾ ಸರಿಯಾಗೆ ಮಾಡಿದೆ, ಇದು ಎಲ್ಲಿ ಬಿ ನೋಡ್ಕೊರ ಅಂತ ಹೇಳಿ ನಿಂಬಲ್ ತಂದ್ರೆ ನನ್ನ ಮಗಳು ಹೊಟ್ಟಿ ಉಬ್ಬ್ಯದ, ಆಕಿ ಒಟ್ಟು ಗಾಳಿ ಬರ್ಲೋಗ್ಯದ ಅಂತ ಅಂದ್ರ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಾ ಅಮ್ಮ ಅಂದ್ರ ಮತ್ತೆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದೇವ್. ಮಾಡಿದ್ಮೇಲೆ ಇದು ಪೇಪರ್ ಎಲ್ಲಿ ಬಿ ತೋರ್ಸು, ಯಾವ ಡಾಕ್ಟರ್ ಬಿ ಇದು ನಾರ್ಮಲ್ ಹೇಳ್ತದ ಅಂತ ಹೇಳಿ ಮತ್ತೆ ಅದ್ ನಮ್ಗೆ ಇದು ಮಾಡಿಂದ ಕಳ್ಸಿಕೊಟ್ರು. ಬಂದ್ಮೇಲೆ ಹಿಡಿ ಅಂದ್ರೆ ಅವ್ರು ಹಿಡ್ಲತಾ ಇರ್ಲಿಲ್ಲ. ನಾ ಎಲ್ಲಾ ಕರೆಕ್ಟೇ ಮಾಡಿದೆ, ಇದಕ್ಕ ನನ್ಗ ಸಂಬಂಧ ಇಲ್ಲ ಅಂತ ಹಾರ್ಸೊಳ್ಳೆತಾರ ಸರ್ ಅವ್ರು. ಈಗ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು. ಆಕಿಗೆ ಇನ್ನ ಕುಂತ ಹೇಳಕ್ ಬರಲ್ಲ ಸರ್. ಆಕಿಗೆ ಒಟ್ಟು ತಕ್ಲೀಫಿ ಅದ, 2 ಮಕ್ಳು ಅವ, ವರ್ಷಿಂದ ಒಂದದ, 2-3 ವರ್ಷಿಂದ ಒಂದದ. ಅದ್ ಕೇಟ್ರೆ ಈಗ ಸುಮ್ಮನೆ ಆಕಿಗೆ ಮನೆ ಕುಂತ ಹೇಳಕ್ ನಾವು ಮಾಡಾಕ್ಲಕ್ ನಾವು ಕೂಲಿ ಮಾಡಿ ಆಕಿಗೆ ಒಳ್ಳೆ ಈಗ 2-3 ಲಕ್ಷ ರೂಪಾಯಿ ಹಾಕ್ದೇವ್. ಅಲ್ಲಿಂದ ಆರೋಗ್ಯ ಹಾಸ್ಪಿಟಲ್ಗೆ ಹೋಯ್ದೇವು. ಅಲ್ಲಿ ಹೋದ್ರ ಅಲ್ಲಿ ಆಪರೇಷನ್ ಮಾಡಿದ್ರ ಅವ್ರ ದುನಿಯಾದಲ್ಲಿ ರೊಕ್ಕ ಮಾಡಿದ್ರು ಬಿ ನನ್ನ ಮಗಳು ಉಳ್ಸ್ಯಾರ. ಅವ್ರಿಗೆ ಆ ಡಾಕ್ಟರ್ ನಾವ್ ಅಂಬಲ್ಲ ಖರೆ. ಇವ್ರ ಡಾಕ್ಟರ್ ಎಟ್ಟು ನಮಗ್ ದೂಸರ ಕೆಪಿ ಹೋದ್ರ ಬಿ ನಮಗ್ ಅಲ್ಲಿ ದವಾಖಾನೆ ತರಗೊಟ್ಟಿಲ್ಲ. ಸಿಸ್ಟರ್ಗಳು ಎಲ್ಲರಿಗೆ ಹಂಗೆ ಆಯ್ತದಮ್ಮ ಹೋಗ್, ಎಲ್ಲರಿಗೆ ಹಂಗೆ ಆಯ್ತದ ಅಂತ ಹೇಳಿ ಅವ್ರ ದವಾಖಾನೆ ಸಮಿತಿ ತಕೊಂಡಿಲ್ಲ. ಸಿಟ್ಟಿಗೆ ಬಂದ್ರೆ ನೀವು ಈ ದವಾಖಾನಿಗೆ ನಮ್ಗ್ ಮಗಳಿಗೆ ಜೀವನೇ ಹೋಯ್ತು ಅಂದ್ರೆ ನಿಮ್ಗೆ ಇದು ಮಾಡ್ತಾ ಅಂದ್ರ ಆಗ ಒಂದ್ ಗುಲ್ಕಸ್ ಹಚ್ಚಿ ನೀ ಎಲ್ಲಿ ಬಿ ಒಯ್ಯಮ್ಮ ಅಂತ ಹೇಳಿ ಕಳ್ಸ್ಕೊಟ್ರ ಅವ್ರ ಸಿಸ್ಟರ್ ಅವ್ರ ಡಾಕ್ಟರ್ ಬಿ. ಇವ್ರು ಪ್ರಾವಿದವ್ರು ಇಲ್ಲಿಂದ ತಗೊಂಡು ಸುಮ್ನೆ ಅಲ್ಲಿ ಇಲ್ಲಿ ಒಡ್ಮೇಲೆ ನಮ್ಗೆ ಒಬ್ರು ಡಾಕ್ಟರ್ ಹೇಳಿದ್ರು, ಅದು ದೊಡ್ಡ ಸ್ಕ್ಯಾನಿಂಗ್ ಮಾಡಿ ತೋರಿಸಿದ್ರು. ಅವಾಗ ಇದ್ರಾಗ ಬಾತ್ರೂಮ್ ಪೈಪ್ ಬಂದ್ ಮಾಡಿಂದದ, ಅಕ್ಕಿ ಉಳಿಯಲ್ ನೋಡ್ರಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಆ ಡಾಕ್ಟರ್ ಕೈಕಾಲ್ ಹಿಡ್ಕೊಂಡು ಏನೇ ಮಾಡಿದೆವು, ಆಪರೇಷನ್ ಮಾಡಿ ಡಬಲ್ ಮಾಡ್ತಿದ್ದೇವು ಸರ್. ಆಕಿಗೆ ಹಾದಿ ನಡಿಲಾಕ್ ಬರಲ್ದು, ಕುಂತ ಹೇಳಕ್ ಈಗ ಒಬ್ಬರು ಮನುಷ್ಯರ್ ಸೋರ್ಸ್ಲಾಕ್ ಬೇಕು. ನಾವು ಧನ್ಯ ಮಾಡ್ಸ ನಮ್ಗೆ ಹೊಟ್ಟಿ ತುಂಬಲ್ಲ. ಆಕಿ ಹಿಡ್ಕೊಂಡೀಗ ನಾ 2 ತಿಂಗಳೈತ್ ಮನೆ ಕುಂತಿದ್ದೆ. ಕೇಳಕ್ ಹೋದ್ರ ಇದಕ್ಕ ನನ್ಗ ಸಂಬಂಧ ಇಲ್ಲಲ್ಲ ತರ. ನನ್ ಕೂಸಿಗೆ ನ್ಯಾಯ ಕೊಡ್ಲಿ. ಅವ್ 2 ಮಕ್ಳು ತಕೊಂಡ್ ಆಕಿ ಹಂಗ್ ಬದುಕ್ಬೇಕು. ಈಗ ಆಕಿಗೆ 5-6 ವರ್ಷ ಆಕಿ ದಂಧೆ ಇದಾಕಿಲ್ಲ. ಅವ್ರು ಇಟ್ ಕೊಯ್ದಾರ, ಅವ್ರ ಬಿ ಪೂರಾ ಹೊಟ್ಟಿ ಕೊಯ್ದ ಆಕಿಗೆ ಹೇಳಕ್ ಬರಲ್ಲ ಹೊಂಟದ. ಆಕಿಗೆ ತನ್ನ ಹಾಕ್ಲಕ್ ನಾವ್ ಕೈಲಿಂದ ಉಣಿಸ್ಬೇಕಾಗ್ಲತ್ತದ. ನಿಮ್ಮ ಹೆಸರು? ಸುಗಂಧ ರೀ. ಹ್ಯಾಂಗಾರ ಮಾಡಿ ಖರೆ ನನ್ ಕೂಸಿಗೆ ಉಳ್ಸಿ ಆಕಿಗೆ ನ್ಯಾಯ ಕೊಡ್ರಿ. ಆಕಿನ ದುಡ್ಡು ಅಕ್ಕಿ ಬರ ಪ್ಲೇಗೆ ಎಲ್ಲರೂ ದುನಿಯಾ ದವಾಖಾನ್ಯಾಗ ಇರಸ್ತಾನ. ಅಕ್ಕಿಗೆ ನಿದ್ದೆ ಇದ್ದಿಲ್ಲ, ನಮ್ ಕಣ್ಣಿಗೆ ನಿದ್ದೆ ಇಲ್ಲ ಪ್ಲೇ. ಒಟ್ಟು ನಾವು ಕಾಯ್ಕೊಂಡು ಕುಂತಿದ್ದೇವೆ, ಅದು ಜೀವ ಕೂಡ್ಸ್ಕೊಂಡಿದ್ದೇವೆ ಸರ್. ಅವನಿಗೆ ಒಟ್ಟು ಅದ್ ಜೀವದ ಬೆಲೆನೇ ಇಲ್ಲ, ನನ್ ಕೊನೆನೇ ಇಲ್ಲ ಅಲ್ತಾನ ಡಾಕ್ಟರ್ ಪ್ರೈವೇಟ್ ಹಾಸ್ಪಿಟಲ್. ನಾ ಕರೆಕ್ಟೇ ಮಾಡಿದೆ ಅಂತ ಇದೆ ಅಲ್ಲತ್ತಾರ ಮೇಡಮ್. ಅವರು ಗೌರ್ಮೆಂಟ್ ಡಾಕ್ಟರ್ ಅವರು. ನನ್ನ ಹೆಸರು ಕಲ್ಯಾಣರಾವ್ ಭೋಸಲೆ, ಜಿಲ್ಲಾ ಸಂಚಾಲಕ್ ಬೀದರ್. ಇವತ್ತಿನ ದಿವಸ ನಾವು ಏನು ಮನವಿ ಪತ್ರ ಕೊಡ್ತಿದ್ದೆವು. ಇವತ್ತು ಒಂದು 20 ದಿವಸ ಆಯ್ತು ಡಾಕ್ಟರ್ ಗೌರ್ಮೆಂಟ್ ಸರ್ಕಾರಿಯಲ್ಲಿ ಒಬ್ಬ ಡಾಕ್ಟರ್ ಅವರಾದ್ರಿಂದ ಬಂದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ಅದು ಭಾಳ ಅನ್ಯಾಯ ಆಗಿದೆ. ಆ ಎಮ್ಮಗೆ ಸುಮಾರು ಏನೇನೋ ಒಂದು 8-9 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಆ ಎಮ್ಮಗೆ ಇನ್ನೂ ತನಕ ಟ್ರೀಟ್ಮೆಂಟ್ ಆಗಿಲ್ಲ. ಅದು ದಯಮಾಡಿ ಅದು ಗೌರ್ಮೆಂಟ ಅಥವಾ ಪ್ರೈವೇಟ ನಮಗೆ ಇದು ಬೇಕಾಗಿತ್ತು. ಆ ಬಗ್ಗೆದಾಗ ಅದ್ರ ಕೂಡಲೇ ಆ್ಯಕ್ಷನ್ ತಗೋಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಇದೇ ಅಲ್ಲ, ಪ್ರೈವೇಟ್ ಆಗಲಿ ಯಾವುದೇ ಆಗಲಿ ಅವ್ರ ನೌಕರಿ ಬಿಟ್ಟು ತಮ್ಮ ಸ್ವಂತ ಪ್ರೈವೇಟ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ಇದಕ್ಕಾಗಿ ಆ ಸುಮಲತಾ ಅಂಬರ್ ಮೇಲೆ ಕೂಡಲೇ ತನಿಖೆ ಆಗ್ಬೇಕಂತೇಳಿ ನಾನು ಕೇಳಿಕೊಳ್ತೇನೆ. 6 ತಾಲೂಕ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಪ್ರವೇರಿ ಅಲ್ಲಿ ಬಂದು ಸರ್ 2 ಆಗಲಿ 3 ಆಗಲಿ ಆ ಡೇಟ್ ಅದು ಎಷ್ಟೇ ಯಾವ ಟೈಮಿಗೆ ಆ ಟೈಮಿಗೆ ಬರೋಂಗಿಲ್ಲ. ಯಾವ ಬಂದಾಗ ಮಾಡೋದು ಹೋಗೋದಷ್ಟೇ. ಅದು ಹೇಳಕ್ಕೆ ಯಾರಿದೆ ಈಗ DHO ಕೇಳಿದ್ರೆ ಅವ್ರ ನಾವು ಏನು ಬರೋದು ಹೇಳ್ತಾರೆ. ಈಗ ಅವರು ಬೈ ಚಾನ್ಸ್ ಬಂದು ಅವ್ರ ಆ್ಯಕ್ಷನ್ ಆಗಲಿಲ್ಲ ಅಂದ್ರೆ ಮತ್ತೆ ನಾವು ಬರುತ್ತೆ ಮುಂದೆ ಇಲ್ಲೇ ನಾವು ಧ್ಯಾನ ಮಾಡಿ ಊಟ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ ಅಂತ ಹೇಳಿ ನಾನು ಪ್ರವೀಣ್ ಸರ್ ಸುಮಾರು ಈಗ ಒಂದು ತಿಂಗಳಾಯ್ತು ಅವರು ಸರಿ ಬಂದು ನೋಡ್ತಾರ. ಇಲ್ಲಾಂದ್ರೆ ಜಾಸ್ತಿ ರಾಜ್ಯ ಎಂಬುದು ಹೇಳೋದು. ದುಡ್ಡಂತೂ ಹೊರ ಗ್ಯಾರಂಟಿ. ಸರ್ಕಾರಿ ಆಸ್ಪತ್ರೆ ಬಂದಿರೋ ಪೇಷಂಟ್ ನ ಖಾಸಗಿ ಆಸ್ಪತ್ರೆ ಅವರೇ ಕರ್ತಾ ಇದ್ದಾರೆ. ಅವ್ರ ಟ್ರಿಪ್ಲ್ ಆಳ್ಕೊ ಕುಳಿತಿದಾರೆ. ಆಗ ಡ್ಯೂಟಿ ಪಗಾರ ಚಾಲು ಆಗ್ಬೇಕು. ಈಗ ದುಡ್ಡು ಆದ್ಮೇಲೆ ಆಕ್ಷನ್ ಆಗ್ಬೇಕು. ಫುಲ್ ನೌಕರಿ ಡಿಸ್ಮಿಸ್ ಆಗ್ಬೇಕು. ಒಂದು ದುಡ್ಡು भी हो गया हुआ मत आराम भी ಇಲ್ಲ. जाके क्या है इधर गवर्नमेंट का भी पैसा ले रही, इधर प्राइवेट में भी जाकर ऑपरेशन कर रही, उल्टा सीधा करता रही, वहाँ भी पैसा कमा रही.
जब गवर्नमेंट सॉर्मेंट है तो प्राइवेटाइज करो। गवर्नमेंट सॉर्मेंट का युग कर रहे हैं भाई, लोगों की जाना लेने के वास्ते। हाँ, वहाँ भी पैसा कमा रहे, यहाँ भी पैसा कमा रहे, कोसा तो भी एक काम करो, गवर्नमेंट सॉर्मेंट तो करो, तो प्राइवेट तो करो। इसके बारे में सब थोड़ा गरीबों से बहुत अन्याय हो रहा है और पूरा खून चीसने वाले खटमला हो गए ये लोग। थोड़ा आप दबा के थोड़ा एक्शन लीजिए सब, आपसे एक मेहरबानी है आपसे। ಬಾ ಸರ್, ಒಂದು 5 ದಿವಸ ಒಳಗೆ ಇದ್ರ ಬಗ್ಗೆ ಏನು ಆಕ್ಷನ್ ತಗೋ ಹಿಂಬರ ಬರಲಿಲ್ಲ, ಅದನ್ನ ಇಲ್ಲೇ ಬಂದು ಅಡಿಗೆ ಪಿಡಿಗೆ ವ್ಯವಸ್ಥೆ ಮಾಡಿ ಅವ್ರ ಹೆಣ್ಮಕ್ಳು ಎಲ್ಲ ಫ್ಯಾಮಿಲಿ ಈ ಊಟ ಇಲ್ಲೇ ಮಾಡ್ತಾರೆ ನಾವು, ನಮಗೆ ನ್ಯಾಯ ಸಿಗಬಹುದು ಹೋಗೋದು. ಯಾಕಂದ್ರೆ ಸರ್ ಇನ್ನೊಂದು ಪ್ರೈವೇಟ್ ಅಲ್ಲಿ ನೌಕರಿ ಬಿಟ್ಟು ಇಲ್ಲಿ ಬಂದು ನಾವು ಕೆಲಸ ಮಾಡಿ ಆಗ ಅಲ್ಲೂ ತಗೋತೀರಿ ಇಲ್ಲೂ ತಗೋತೀರಿ ಅಂತ ಮಗ ಹಿಂಬ ಲೂಟಿ ಸರ್ ಲೂಟಿ ಅಲ್ಲಿದ್ದು ಈ ಸುಮಾರು 2 ಲಕ್ಷ ರೂಪಾಯಿ. ವೆರಿಫೈ ಮಾಡಿಸ್ತಾರೆ ಏನಾಗಿದೆ ಅಂತ ಚೆಕ್ ಮಾಡ್ತಾರೆ. ಯಾರು ಇವ್ರು ಎಲ್ಲೇ ವರ್ಕ್ ಮಾಡ್ತಾರೆ ಇವರು ಸರ್ ಏನಪ್ಪ ಅದಕ್ಕೆ ಈಗ ಸಂಸದ ಅವರದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಸರ್, ಒಬ್ಬ ಸರ್ಕಾರಿ ಡಾಕ್ಟರ್ ಅಂತ ಅಷ್ಟೇ ಬರ್ತದೆ, ಅವರದ್ದು ಸರ್. ವೆರಿಫೈ ಮಾಡಿಸ್ಬೇಕು.